ಹಲೋ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸಂತೋಷ್ ಅಂತ. ಬಿಲ್ಡ್ ಲೈನ್ ಕಂಪ್ನಿಯಲ್ಲಿ ಒನ್ ಆಫ್ ದ ಸೈಟ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳಲಿಕ್ಕೆ ಹೊರಟಿರೋದು, ದೊಡ್ಡಬಿದ್ರೆಕಲ್ಲಲ್ಲಿ ನಮ್ಮದೊಂದು ಪ್ರಾಜೆಕ್ಟ್ ನಡೀತಾ ಇದೆ, 30-40 ಸೈಟ್. ಅದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ, ಬನ್ನಿ ನೋಡೋಣ. ಈ ಸೈಟ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಆಲ್ಮೋಸ್ಟ್ ಸಿವಿಲ್ ವರ್ಕ್ ಫಿನಿಷಿಂಗ್ ಸ್ಟೇಜಲ್ಲಿದೆ. ಬಟ್ ನಾನು ನಿಮಗೆ ಪೂರ್ತಿ ಮಾಹಿತಿ, ಕನ್ಸ್ಟ್ರಕ್ಷನ್ ಹೇಗೆ ಚಾಲೂ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿವರೆಗೂ ಎಷ್ಟು ಪ್ರೋಗ್ರೆಷನ್ ನಡೆದಿದೆ ಅನ್ನೋದು ಕಂಪ್ಲೀಟ್ ಮಾಹಿತಿ ತಿಳಿಸ್ತೀನಿ. ಮೊದಲು ನಾವು ಮಾಡಿದ್ದು ಬಂದು ಸಾಯಿಲ್ ಟೆಸ್ಟಿಂಗ್ ಮಾಡಿದಾಗಲೇ ನಮಗೆ ಲೋಡ್ ಬೇರಿಂಗ್ ಕೆಪಾಸಿಟಿ ಏನು, ಎಷ್ಟು ಕಾಲಮ್, ಎಷ್ಟು ರಿಇನ್ಫೋರ್ಸ್ಮೆಂಟ್, ಆಲ್ ಸ್ಟ್ರಕ್ಚರಲ್ ಡೀಟೇಲ್ಸ್ ಬಂದು ಸಾಯಿಲ್ ಟೆಸ್ಟಿಂಗಿಂದಾನೇ ನಮಗೆ ಗೊತ್ತಾಗೋದು. ಈ ಸೈಟ್ಗೆ ಫಸ್ಟ್ ನಾವು ಸಾಯಿಲ್ ಟೆಸ್ಟಿಂಗ್ ಮಾಡಿದ್ವಿ. ಸೊ ಬೇಸ್ಡ್ ಆನ್ ದಟ್ ಈ ಸೈಟಿಗೆ ಬಂದು 12 ಕಾಲಮ್ಸ್ ಡಿಸೈನ್ ಆಗಿದೆ. 12 ಕಾಲಮ್ಸ್ ಯಾವ ರೀತಿ ಪೊಸಿಷನಿಂಗ್ ಆಗಿದೆ, ಅಕಾರ್ಡಿಂಗ್ ಟು ಲೋಡ್, ಅಕಾರ್ಡಿಂಗ್ ಟು ದ ಪಾರ್ಟಿಷನ್ ವಿಚ್ ವಿ ರಿಕ್ವೈರ್ಡ್ ಟು ಡಿವೈಡ್ ದ ರೂಮ್ಸ್. ಅಂದರೆ ರೂಮ್ನ ಗೋಡೆಗಳು ಯಾವ ರೀತಿ ಬರುತ್ತೆ, ಅದರ ಪ್ಲೇಸ್ಮೆಂಟ್ ಎಲ್ಲ ಸೇರಿ ಯಾವ ಕಾಲಮು ಡಿಸ್ಟರ್ಬ್ ಆಗದೆ ಇರೋ ಥರ ಈ ಕನ್ಸ್ಟ್ರಕ್ಷನ್ನ ನಾವು ಮಾಡಿದ್ದೀವಿ. ಫಸ್ಟೇ ನಾನು ನಿಮ್ಗೆ ತಿಳಿಸ್ಕೊಂಡಂಗೆ 12 ಕಾಲಮ್ ಈ ಬಿಲ್ಡಿಂಗ್ಗೆ ಯೂಸ್ ಮಾಡಿದ್ದೀವಿ ನಾವು. ಫಸ್ಟ್ ಪ್ರೊಸೀಜರ್ ಏನಂದರೆ ಎಕ್ಸ್ಕವೇಷನ್ ವಿ ವೆಂಟ್ ಅಪ್ ಟು 8 feet ಡೆಪ್ತ್. ಅಲ್ಲಿಂದ ಏನಾಗುತ್ತೆ, ಮೊದಲು PCC ಬರುತ್ತೆ, ಅದಾದಮೇಲೆ ಕಾಲಮ್ ರಿಇನ್ಫೋರ್ಸ್ಮೆಂಟ್ ಬರುತ್ತೆ, ಆಮೇಲೆ ಕಾಲಮ್ ಕ್ಯಾಸ್ಟಿಂಗ್ ಬರುತ್ತೆ. ಅದಾದಮೇಲೆ ನಮಗೆ ಬಂದು SSM ಹಾಕ್ತೀವಿ, ಸೈಜ್ ಸ್ಟೋನ್ ಮೇಸನ್ರಿ. ಅದನ್ನ 2 ಕೋರ್ಸ್ ಲೇ ಮಾಡಿದ್ಮೇಲೆ ನಾವು ಪ್ಲಿಂತ್ ಬೀಮ್ನ ಹಾಕೋಕ್ಕೆ ಶುರು ಮಾಡ್ತೀವಿ, ವಿಚ್ ಈಸ್ 2 feet ಹೈಟ್ ದೆನ್ ಗ್ರೌಂಡ್ ಲೆವೆಲ್. ಇಲ್ಲಿವರೆಗೂ ನಾನು ನಿಮಗೆ ಸಬ್ಸ್ಟ್ರಕ್ಚರ್ ಡೀಟೇಲ್ಸ್ ಬಗ್ಗೆ ಹೇಳಿದ್ದೀನಿ. ಈಗ ಸೂಪರ್ ಸ್ಟ್ರಕ್ಚರ್ಸ್ ಡೀಟೇಲ್ಸ್ ಬಗ್ಗೆ ಬರೋಣ. ಈ ಸೈಟ್ ತೊಗೊಂಡಂಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದು ಅವರಿಗೆ ಗ್ರೌಂಡ್ ಫ್ಲೋರಲ್ಲಿ 1 BHK ರೆಂಟಲ್ ಹೌಸ್ ಬೇಕಿತ್ತು, ಮತ್ತು ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸ್ ಮನೆ ಇದೆ. ಪ್ರತಿಯೊಂದರ ಡೈಮೆನ್ಷನ್ ಮತ್ತು ಹೇಗೆ ನಾವು ಬಿಲ್ಟಪ್ ಏರಿಯಾನ ಲೆವೆಲ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈ ಏರಿಯಾಗೆ ಬಂದಾಗ ನಾವು ಹ್ಯೂಜ್ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ, ಬಿಕಾಸ್ ಸಫಿಷಿಯೆಂಟ್ ಆಗಿರಬೇಕು, ಫ್ಯೂಚರಲ್ಲಿ ಏನೂ ತೊಂದರೆ ಆಗಬಾರ್ದು ಅಂಥೇಳಿ. ಈ ಡೈಮೆನ್ಷನ್ ಬಂದು 24 feet ಇಂಟು 19 feet. ಅದು ಬಂದು ನಾವು 2 ಕಾರ್ ಮತ್ತು 4 2 ವೀಲರ್ನ ನಿಲ್ಲಿಸ್ಕೊಳ್ಬೋದು ಆರಾಮಾಗಿ, ಮತ್ತು ಮೂವ್ಮೆಂಟ್ಗೂ ಯಾವುದೇ ತೊಂದರೆ ಆಗದೆ ಇರೋ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫ್ಯೂಚರಲ್ಲೂ ರ್ಯಾಂಪಿಂದ ಹಿಡಿದು ಪ್ರತಿಯೊಂದು ಮೊದಲಿಂದನೇ ಕ್ಯಾಲ್ಕುಲೇಷನ್ ಹಾಕಿ ಎಲ್ಲೂ ಫ್ಯೂಚರಲ್ಲಿ ಕ್ಲೈಂಟಿಗೆ ಫಾಲ್ಟ್ ಬರದೇ ಇರೋ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ನಾನು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ 1 BHKನ ಡೈಮೆನ್ಷನ್ ಎಷ್ಟೆಷ್ಟಿದೆ, ಎಲ್ಲೆಲ್ಲಿದೆ, ಏನೇನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಬನ್ನಿ ನೋಡೋಣ. ಇದು ಬಂದು ಗ್ರೌಂಡ್ ಫ್ಲೋರ್ನ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಬಂದು ನಮಗೆ ಮುಂದೆ ಒಂದು ಲಾಬಿ ಏರಿಯಾ ಕೊಟ್ಟಿದ್ದೀವಿ, ಮತ್ತು ಎಂಟ್ರೆನ್ಸಿಗೆ ಈಸಿ ಸ್ಮೂತ್ ಫ್ಲೋ ಆಗಲಿ, ಶಿಫ್ಟಿಂಗ್ ಎಲ್ಲ ಹೆಲ್ಪ್ ಆಗಲಿ ಅಂತ ಒಂದು ಲಾಬಿ ಏರಿಯಾ ಕೊಟ್ಟಿದ್ದೀವಿ. ಮತ್ತು ಇದು ಬಂದು ವರಾಂಡ, ಜಸ್ಟ್ ನಮಗೆ ಕನೆಕ್ಟಿವಿಟಿಗೋಸ್ಕರ. ಇಲ್ಲಿ ಬಂದರೆ ಲಿವಿಂಗ್ ರೂಮ್ ಇದೆ. ಲಿವಿಂಗ್ ರೂಮ್ ಡೈಮೆನ್ಷನ್ ಬಂದು 10 feet ಇಂಟು 14 feet, ವಿಚ್ ಇಸ್ ಅ ಹ್ಯೂಜ್ ಲಿವಿಂಗ್ ಏರಿಯಾ ಫಾರ್ 1 BHK. ಸಫಿಷಿಯೆಂಟಾಗಿ ಕೊಟ್ಟಿದ್ದೀವಿ. TV ಯೂನಿಟ್ ಬಂದು ಈ ವಾಲಲ್ಲಿ ಬರುತ್ತೆ. ಬಿಲ್ಡ್ ಲೈನ್ ಕಂಪ್ನಿಯಲ್ಲಿ ನಾವು ಬಿಲೀವ್ ಮಾಡೋದೇನೆಂದರೆ, ಒಂದು ಮನೆ ಅಂತಿದ್ದರೆ ಅದರಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿರಬೇಕು. ಈಗಿನ ಆ್ಯಕ್ಚುಯಲ್ ಬೆಂಗಳೂರು ಕಂಜೆಷನಲ್ಲಿ ಬಂದು ನಮಗೆ ವಿಂಡೋಸ್ ಆ್ಯಂಡ್ ಡೋರ್ಸ್ ಬಂದು ಚಿಕ್ಕದಾಗಿ ನಾವು ಮಾಡಿದಾಗ ಫ್ಯೂಚರಲ್ಲಿ ನಮಗೇನಾಗುತ್ತೆ, ಗಾಳಿ ಬೆಳಕಿಗೆ ತುಂಬ ತೊಂದರೆ ಆಗುತ್ತೆ. ಸೊ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ನಾವು ಬಿಲೀವ್ ಮಾಡ್ತಾ ಇರೋದು, ಗಾಳಿ ಬೆಳಕು ಎಲ್ಲಿ ಯಾವ ಮನೇಲಿ ಜಾಸ್ತಿ ಇರುತ್ತೋ ಅಲ್ಲಿ ಪಾಸಿಟಿವಿಟಿ ಇರುತ್ತೆ ಅಂತ. ಸೊ ಎಲ್ಲ ಫ್ಲೋರಲ್ಲೂ ನೀವು ನೋಡ್ಬೋದು, ವಿಂಡೋಸ್ ಆ್ಯಂಡ್ ಡೋರ್ಸ್ ಬಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪಾಸಿಬಲ್ ನಾವು ಯೂಜಾಗೆ ಕೊಟ್ಟಿರ್ತೀವಿ, ಬಿಕಾಸ್ ಆಫ್ ಗಾಳಿ ಬೆಳಕು ಬರಲಿ ಅಂತ. ಇಲ್ಲಿ ಬಂದು ಪೂಜಾ ರೂಮ್ ಇದೆ, ವಿತ್ ಕಂಟಿನ್ಯೂಸ್ ವಿತ್ ಕಿಚನ್ ಆ್ಯಂಡ್ ಯುಟಿಲಿಟಿ. ಇಲ್ಲಿ ಬಂದು ರೆಫ್ರಿಜಿರೇಟರ್ ಪಾಯಿಂಟ್ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಕುಕ್ಕಿಂಗ್ ಯೂನಿಟ್ ವಿತ್ ಯುಟಿಲಿಟಿ, ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತೆ. ಮತ್ತು ನಮಗೆ ಕಿಚನ್, ಕ್ರಾಕರಿ, ವೆಸಲ್ಸ್ ಆಲ್ ಸೆಟಪ್ ಬಂದು ಇಲ್ಲಿ ಬರುತ್ತೆ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.
ಈಗ ನೀವು ನೋಡ್ತಾ ಇರೋ ಗ್ರೌಂಡ್ ಫ್ಲೋರ್ ಬಂದು ರೂಫ್ ಹೈಟ್ 11 ಫೀಟ್ ಇದೆ. ಇಲ್ಲೇ ನಮಗೆ ವಿತ್ ಮಾಸ್ಟರ್ ಬೆಡ್ರೂಮ್ ವಿಚ್ ಈಸ್ 10 ಫೀಟ್ ಬೈ 11 ಫೀಟ್, ಮತ್ತು ಬಾತ್ರೂಮ್ ಬಂದು 5 ಫೀಟ್ ಬೈ 7 ಫೀಟ್ ಇರುತ್ತೆ, ವಿಚ್ ಈಸ್ ಹ್ಯೂಜ್.